ಸಂದೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೋಗಿ ಬಂದಿದ್ದಾದ್ಮೇಲೆ ಇವಾಗ ಡಿನ್ನರಿಗೆ ಸ್ವಲ್ಪ ಹರಿಯಾಲಿ ಚಿಕನ್ ಮಾಡೋಣ, ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಎಗ್ ಫ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಚಿಕನ್ ನ ಮಾಡ್ಲಿಕ್ಕೆ ಏನೇನ್ ಬೇಕು ಅಂತ ಎಲ್ಲಾನು ನಾನು ಕಟ್ ಮಾಡಿ ಮುಂಚೆನೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಈ ಚಿಕನ್ ರೆಸಿಪಿ ಅಂತೂ ಸಿಂಪಲ್ ಅಂಡ್ ವೆರಿ ಟೇಸ್ಟಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಖಂಡಿತ ಒಂದ್ಸಲ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಆಯ್ತಾ? ಅಷ್ಟು ಚೆನ್ನಾಗಿ ಬರುತ್ತೆ ಇದು ಚಿಕನ್ ರೆಸಿಪಿ. ಇನ್ನ ನಾನು ಮೊದ್ಲೇನೆ ಮೊಟ್ಟೆ ಬೇಯ್ಲಿಕ್ಕೆ ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಮಡಕೆಯಲ್ಲಿ ಮೊಟ್ಟೆನ ಬೇಯ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನು ಯಾವಾಗ್ಲೂ ಮಡಕೆಲೇನೆ ಮೊಟ್ಟೆ ಬೇಯ್ಲಿಕ್ಕೆ ಇಟ್ಕೊಳ್ಳೋದು, ಯಾಕಂದ್ರೆ ಪಾತ್ರೆ ಚೆನ್ನಾಗಿ ಬೆಳಗುತ್ತೆ ಅಂತ ಹೇಳ್ಬಿಟ್ಟು ಅದ್ರಲ್ಲೇನೆ ಒಂದ್ ಸ್ವಲ್ಪ ಈರುಳ್ಳಿ ಸಿಪ್ಪೆನ ಸೇರಿಸ್ಬಿಟ್ಟು ನನ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ನಾನು ಬೇಯಲಿಕ್ಕೆ ಇಟ್ಕೊಳ್ತೀನಿ. ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಅದು ನೀರೆಲ್ಲಾನು ಉಕ್ಕಿ ಮೇಲೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಈರುಳ್ಳಿ ಸಿಪ್ಪೆನ ಈ ತರ ಮೊಟ್ಟೆ ಬೇಯಿಸುವಾಗ ಹಾಕೊಂಡ್ರೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ನಾನು ಈ ತರ ಮಾಡ್ಕೊಳ್ತೀನಿ. ನಿಮ್ ಮನೇಲಿ ನೀವು ಯಾವ ತರ ಮೊಟ್ಟೆನ ಬೇಯಿಸ್ಕೊಳ್ತೀರಾ ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ತುಂಬಾ ರುಚಿಯಾಗಿ ಬರುತ್ತೆ, ಮೊಟ್ಟೆನೂ ಕೂಡ ಟೇಸ್ಟಿ ಆಗಿರುತ್ತೆ. ಹಾಗಾಗಿ ಇವತ್ತು ಆಲ್ರೆಡಿ ನಾನು ಇದು ಮೊಟ್ಟೆನ ಬೇಯಕ್ಕೆ ಇಟ್ಟಿದ್ದೀನಿ. ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹೇಗ್ ಮಾಡೋದಂತ ನೋಡೋಣ. ತುಂಬಾ ರುಚಿಯಾಗಿ ಬರುತ್ತೆ, ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಬೇಕು. ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದ್ರೆ ಸೂಪರ್ ಆಗಿರುತ್ತೆ. ನಾನು ಇವಾಗ ಹೇಗ್ ಮಾಡೋದಂತ ನಿಮ್ಗೆ ತೋರಿಸ್ತೀನಿ. ನೀವು ನಿಮ್ಗೆ ಇಷ್ಟ ಆದ್ರೆ ನೀವು ಮನೇಲಿ ಒಂದ್ಸಲ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈಗ ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಅದಕ್ಕಾಗಿ ನಾನು ಇಲ್ಲಿ ಮೊದಲೇ 1 kg ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ರೆಡಿ ಆಗಿದೆ. ನೋಡೋಣ ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡು ನಾನಿಲ್ಲಿ 10 ರಿಂದ 12 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಇದು ಖಾರ ಇಲ್ಲ, ಹಾಗಾಗಿ ನಾನು ಜಾಸ್ತಿ ಸೇರಿಸ್ಕೊಂಡಿದ್ದೀನಿ. ನೀವು ಖಾರ ಇರೋದಾದ್ರೆ ಒಂದು 4 ರಿಂದ 5 ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಮತ್ತೆ ನೀರ್ ಹಾಕ್ಬಾರ್ದು. ನಾವು ನೀರ್ ಹಾಕ್ಬಿಟ್ರೆ ಅದು ಫುಲ್ ನೀರ್ ಬಿಟ್ಕೊಂಡ್ಬಿಡುತ್ತೆ. ಯಾಕಂದ್ರೆ ನಾವು ಈ ಚಿಕನ್ಗೆ ಮೊಸರೆಲ್ಲ ಸೇರ್ಸೋದ್ರಿಂದ ತುಂಬಾ ನೀರ್ ಬಂದ್ಬಿಡುತ್ತೆ. ಹಾಗಾಗಿ ಈ ತರ ಹಾಗೇನೆ ಗ್ರೈಂಡ್ ಮಾಡ್ಕೊಂಡ್ರೆ ಅದು ಮಿಕ್ಸಿ ಗ್ರೈಂಡ್ ಆಗುತ್ತೆ ಚೆನ್ನಾಗೇನೆ. ನೀರ್ ಹಾಕ್ದೇನೆ ನಾವು ಪೇಸ್ಟ್ ನ ಇದು ರೆಡಿ ಮಾಡ್ಕೊಬೇಕಾಗುತ್ತೆ. ಇದೇ ಮೇನ್ ಪೇಸ್ಟ್ ಅಂತಾನೆ ಹೇಳ್ಬೋದು. ಇದಕ್ಕೆ 1.5 ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಡ್ ಕಾರ್ನ್ ಫ್ಲೋರ್ ನ ಸೇರಿಸ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ನೀವು ಈ ಟೈಮಲ್ಲಿ ಸೇರಿಸಿಲ್ಲ ಅಂತಂದ್ರೆ ಅದು ಚಿಕನ್ ಫ್ರೈ ಮಾಡ್ಕೊಳ್ತೀವಲ್ವಾ ಅವಾಗ ಸೇರಿಸ್ಕೊಂಡ್ರು ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಅರ್ಧ ಗಂಟೆ ಅಥವಾ ಟೈಮ್ ಇದ್ರೆ 1 ಅವರ್ ಎತ್ತಿಟ್ಕೊಂಡ್ಬಿಡಿ. ಅದು ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ನನ್ಗೆ ಇವತ್ತು ಟೈಮ್ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಅರ್ಧ ಗಂಟೆ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇನೆ. ಇದು ಬೇರೆ ಐಟಮ್ಸ್ ಎಲ್ಲಾನು ಮಾಡ್ಕೊಳ್ಳೋಷ್ಟೊತ್ತಿಗೆ ಅದು ನೆನೆಯುತ್ತೆ ಅಂತ ಹೇಳಿ ಈಗ ಹಾಗಾಗಿ ಅದು ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದಷ್ಟೊತ್ತಿಗೆ ನೆನ್ಕೊಂಡ್ಬಿಡುತ್ತೆ. ಅಷ್ಟೊತ್ತಿಗೆ ನಾನು ಇಲ್ಲಿ 1 ಕಪ್ ಆಗೋಷ್ಟು ರೈಸ್ ನ ಇಟ್ಕೊಳ್ತಾ ಇದ್ದೀನಿ. ಅಂಡ್ ಇದ್ರ ಜೊತೆಗೆ ನಾನು ಇವತ್ತು ಚಪಾತಿನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಒಂದು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರೈಸ್ನು ಕೂಡ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನ್ ರೈಸ್ ತಿನ್ನೋದಿಲ್ಲ, ನಾನು ಡಯಟ್ ಅಲ್ಲಿ ಇರೋದ್ರಿಂದ ನಾನು ಚಪಾತಿನ ನೈಟ್ ಹೊತ್ತು ತಗೊಳ್ತೀನಿ. ಒಂದೊಂದ್ಸಲ ಒಂದೊಂದ್ ತರ ನಾನು ತಗೊಳ್ಳೋದಂತದ್ದು. ಹಾಗಾಗಿ ನನಗೆ ಅಂತೇಳಿ ಚಪಾತಿನ ಮಾಡ್ಕೊಂಡಿದೀನಿ. ಅಂಡ್ ಇದ್ರಲ್ಲೇನೆ ನಮ್ಮ ಹಸ್ಬೆಂಡ್ ಸ್ವಲ್ಪ ತಿನ್ಕೊಳ್ತಾರೆ, ನಮ್ಮ ಹುಡುಗರು ಸ್ವಲ್ಪ ತಿನ್ಕೊಳ್ತಾರೆ. ಈಗ ಅದನ್ನು ಕೂಡ ಕಲಸಿ ಎತ್ತಿಟ್ಟೆ. ಇದ್ರ ಜೊತೆಗೆ ನಾನು ದೋಸೆಗೂ ಕೂಡ ನೆನೆಸಿದ್ದೆ. ಆಮೇಲೆ ನಾನು ಅದು ನೆನೆಯಷ್ಟೊತ್ತಿಗೆ ರುಬ್ಬಿ ಎತ್ತಿಟ್ಕೊಂಡೆ. ಈಗ ಅಷ್ಟೊತ್ತಿಗೆ ಚಿಕನ್ ಕೂಡ ರೆಡಿ ಆಯ್ತು. ಇಷ್ಟು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಚಿಕನ್ ಕೂಡ ಚೆನ್ನಾಗಿ ನೆಂದಿರುತ್ತೆ. ನಿಮ್ಗೆ ಟೈಮ್ ಇದ್ರೆ ಇನ್ನೂ ಜಾಸ್ತಿ ಹೊತ್ತು ಇಡ್ಬೋದು. ನಾನು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಇಟ್ಟಿದ್ದೆ. ಇವಾಗ ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 1 ಕಪ್ ಆಗಷ್ಟು ಬಟರ್ನ ಸೇರಿಸ್ಕೊಂಡಿದೀನಿ. ನೀವು ಇದು ಫುಲ್ಲು ರೆಸಿಪಿನ ಬಟರ್ ಅಲ್ಲೇ ಮಾಡ್ಕೊಳ್ತೀನಿ ಅಂದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ನಾವು ಆಯಿಲ್ ಮಿಕ್ಸ್ ಮಾಡಿ ಮಾಡ್ಕೊಳ್ತೀವಿ ಅಂದ್ರೂ ಕೂಡ ಮಾಡ್ಕೊಬಹುದು. ನಾನಿಲ್ಲಿ ಇವತ್ತು ಎಣ್ಣೆನೂ ಕೂಡ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡಿದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಫುಲ್ ಎಣ್ಣೆಲಾದ್ರೂ ಮಾಡ್ಕೊಬಹುದು, ಇನ್ನೂ ಚೆನ್ನಾಗಿರುತ್ತೆ. ಬಟರ್ ಅಲ್ಲಿ ಮಾಡಿದ್ರೆ ಇನ್ನೂ ಹೆಚ್ಚು ರುಚಿ ಬರುತ್ತೆ. ಈ ತರ ನಾವು ಮಿಕ್ಸ್ ಮಾಡ್ಕೊಂಡು ಒಂದ್ಸಲ ಫ್ರೈ ಪ್ಯಾನ್ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಅಂದ್ರೆ ಓವರ್ ಕುಕ್ ಮಾಡಬಾರ್ದು, ಎಲ್ಲ ಕಲ್ಸೋಗ್ಬಿಡುತ್ತೆ. ಇದು ಮಾಮೂಲಿ ಚಿಕನ್ ಅಲ್ವಾ, ಹಾಗಾಗಿ ಅದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹೈ ಫ್ಲೇಮ್ ಅಲ್ಲೇನೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಅದು ಬೇಯ್ತಾ ಇರ್ಬೇಕಾದ್ರೇನೆ ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಳ್ಳಿ, ತಳ ಹತ್ತು ಬಿಡುತ್ತೆ ಅಂತೇಳಿ. ಯಾಕಂದ್ರೆ ನಾನು ಸ್ಟೀಲ್ ಅಲ್ಲಿ ಮಾಡ್ತಾ ಇರೋದ್ರಿಂದ ತಳ ಹಿಡಿದು ಬಿಡುತ್ತೆ ಅಂತೇಳಿ ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಳ್ತಾ ಇರ್ತೀನಿ. ನೀವು ನಾನ್ ಸ್ಟಿಕ್ ಅಲ್ಲಿ ಮಾಡೋರಾಗಿದ್ರೆ ಒಂದು 5 ನಿಮಿಷ 10 ನಿಮಿಷಕ್ಕೆ ಒಂದ್ಸಲ ತಿರುಗಿಸಿದ್ರೆ ಸಾಕಾಗತ್ತೆ. ಇನ್ನಷ್ಟೊತ್ತಿಗೆ ಮೊಟ್ಟೆನೂ ಕೂಡ ಬೆಂದಿತ್ತು.
ಇನ್ನು ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡ್ಬಿಡೋಣ ಅಂತೇಳಿ ಸಿಪ್ಪೆ ತೆಗೆದ್ಬಿಟ್ಟು ಈ ತರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ರೆಸಿಪಿನೂ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಮಧ್ಯ ಮಧ್ಯದಲ್ಲಿ ಚಿಕನ್ ಕೂಡ ನಾನು ತಿರ್ಗಿಸ್ಕೊಳ್ತಾ ಇದೆ ನೋಡಿ. ಇಷ್ಟ ಆದ್ರೆ ಸಾಕಾಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಮನೆಯೆಲ್ಲ ಘಮ ಘಮ ಅಂತ ಅನ್ಸ್ತಾ ಇರುತ್ತೆ. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಫಸ್ಟ್ ಟೈಮ್ ಅಲ್ಲೇನೆ ತುಂಬಾ ಚೆನ್ನಾಗಿ ಬಂದಿದೆ. ಈ ಚಿಕನ್ ರೆಸಿಪಿ ಬಂದು ಹರಿಯಾಲಿ ಚಿಕನ್ ರೆಸಿಪಿ ಅಂತ ಹೇಳಿ ಎಲ್ಲಾನು ನಾನು ಇದೇ ತರ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಈಗ ಅದೇ ನಾವು ಫ್ರೈ ಮಾಡ್ಕೊಂಡಿರೋ ಬಟರ್ ಎಲ್ಲ ಉಳ್ದಿರತ್ತಲ್ವಾ ಪ್ಯಾನು, ಅದನ್ನೇ ಮತ್ತೆ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಚಕ್ಕೆ, ಒಂದ್ 4 ಏಲಕ್ಕಿನ ಸೇರಿಸ್ಕೊಂಡು 1 ಕಪ್ ಅಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ. ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಅದು ಬಣ್ಣ ಬದಲಾಗ್ಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ನಾನು ಆಗ್ಲೇ ಹೇಳ್ದಾಗೆ ನೀವು ಈ ಟೈಮಲ್ಲಿ ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಬೋದು. ನಾನು ಮಸಾಲೆಗೆ ಹಾಕಿದ್ನಲ್ವಾ, ಹಾಗಾಗಿ ಸೇರಿಸಿಲ್ಲ. ಇನ್ನು ನಾವು ಚಿಕನ್ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡು ಉಳ್ದಿರುತ್ತಲ್ಲ ಮಸಾಲಾನ, ಅದು ನಾವು ಬಿಸಾಡ್ಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಈ ಗ್ರೇವಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದೇ ಪಾತ್ರೆಗೆ ಇನ್ನೊಂದ್ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಕುದಿಸ್ಕೊಂಡ್ಬೇಕಿದನ್ನ. ಈ ಮಸಾಲಾನೇ ಮೇನು ಅಂತ ಹೇಳ್ಬೋದು. ಇನ್ನು ಇದಕ್ಕೆ 1.5 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಗೆ ಅರಿಶಿಣ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ನೋಡಿ. ಇಷ್ಟ ಆದ್ರೆ ಸಾಕಾಗುತ್ತೆ. ಇಷ್ಟ ಎಣ್ಣೆ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಯಾಕಂದ್ರೆ ಈ ಮಸಾಲೆ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಹಸಿ ಸ್ಮೆಲ್ ಹೋಗಿಲ್ಲ ಅಂತಂದ್ರೆ ಇದು ರೆಸಿಪಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇನ್ನ ನಾವು ಫ್ರೈ ಮಾಡಿ ಇಟ್ಟಿಟ್ಕೊಂಡಿದ್ವಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಬೇಗನೆ ಮಿಕ್ಸ್ ಆಗ್ಬಿಡುತ್ತೆ ಚೆನ್ನಾಗಿ ಇದು. ಅದಕ್ಕೇನೆ 1.5 ಕಪ್ ಆಗೋಷ್ಟು ನಾನಿಲ್ಲಿ ನೀರ್ನ ಸೇರಿಸ್ಕೊಂಡಿದ್ದೀನಿ. ಅದಾದ್ಮೇಲೆ ಅದಕ್ಕೇನೆ ಕಸ್ತೂರಿ ಮೆಥಿನ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಚೆನ್ನಾಗಿ ಚಿಕನ್ ರೆಸಿಪಿ ರೆಡಿನೇ ಆಗ್ಬಿಡುತ್ತೆ. ಹರಿಯಾಲಿ ಚಿಕನ್ ರೆಸಿಪಿ. ಇದಕ್ಕೆ ಆಪ್ಷನಲ್ ಇದು, ಫ್ರೆಶ್ ಕ್ರೀಮ್ ಬೇಕು ಅಂದ್ರೆ ಆಡ್ ಮಾಡ್ಕೊಳ್ಳಿ. ನಾನು ಆಡ್ ಮಾಡಿದ್ದೀನಿ, ಕಲರ್ಫುಲ್ ಆಗಿ ನೋಡಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಫ್ರೆಶ್ ಕ್ರೀಮ್ ಆಡ್ ಮಾಡಿಲ್ಲ ಅಂದ್ರೂ ಕೂಡ ಅದು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡು ನೋಡಿ ಒಂದ್ಸಲ, ಖಂಡಿತ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೊಳ್ತೀನಿ. ಇನ್ನ ಹರಿಯಾಲಿ ಚಿಕನ್ ರೆಸಿಪಿನೂ ಕೂಡ ರೆಡಿ ಆಯ್ತು. ಇನ್ನು ಮಾಮೂಲಿಯಾಗಿ ನಾನು ಮೊಟ್ಟೆ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಚ್ಚ ಖಾರದ ಪುಡಿ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಈ ರೆಸಿಪಿ ಸಿಂಪಲ್ ರೆಸಿಪಿ, ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಹಾಗೆ ಬರೀ ಮೊಟ್ಟೆ ತಿನ್ನೋದು ಡೈಲಿ ತಿಂತಾ ಇರ್ತೀವಲ್ಲ ಅಂತೇಳಿ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ಲಿ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಕೊಂಡಿದ್ದೀನಿ. ಈ ಮಸಾಲೆನ ಸರಿಕ್ ಹೋಗ್ಬಾರ್ದು, ಕೈ ಬಂದ್ಬಿಡತ್ತೆ, ತಿನ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಖಾರದ ಪುಡಿ ಎಲ್ಲ ಹಾಕ್ತಿವಲ್ವಾ, ಅವಾಗ್ಲೇನೆ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಆ ಬಿಸಿಲನ್ನೇ ಮೊಟ್ಟೆನೆಲ್ಲ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ಹರಿಯಾಲಿ ಚಿಕನ್ ಅಂತೂ ನೀವು ಮಿಸ್ಸೇ ಮಾಡಕ್ ಹೋಗ್ಬಾರ್ದು, ಅಷ್ಟು ಚೆನ್ನಾಗಿರುತ್ತೆ. ಇನ್ನ ಮೊಟ್ಟೆ ಫ್ರೈನು ಕೂಡ ಆಯ್ತು, ಹರಿಯಾಲಿ ಚಿಕನ್ ರೆಸಿಪಿನೂ ಆಯ್ತು. ಇವಾಗ ಚಪಾತಿಗೆ ಲಟ್ಟಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಲಟ್ಟಿಸ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಮಾಮೂಲಿಯಾಗಿ ಚಪಾತಿ ಮಾಡೋದು ಎಲ್ರಿಗೆ ಗೊತ್ತೇ ಇರುತ್ತೆ. ಹಾಗಾಗಿ ಗ್ಯಾಸ್ ಮೇಲೆ ಮಾಮೂಲಿಯಾಗಿ ತವ ಇಟ್ಕೊಂಡು ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈ ತರ ಸ್ಲಾಬ್ ಮೇಲೆನೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಸ್ಲಾಬ್ ಮೇಲೆ ಮಾಡೋದು ನನ್ ಕಂಫರ್ಟಬಲ್ ಅಂಡ್ ಬೇಗನೂ ಆಗೋಗ್ಬಿಡುತ್ತೆ, ಎಲ್ಲೂ ಕಿತ್ತೋಗೋ ರೀತಿ ಆತರ ಏನೂ ಆಗೋದಿಲ್ಲ. ನಾನು ಸ್ವಲ್ಪ ಚಪಾತಿನ ದೊಡ್ಡದಾಗೆ ಮಾಡ್ತೀನಿ. ನಾನು ಒಬ್ಳಿಗೆ ಆದ್ರೆ ಚಿಕ್ಕದಾಗಿ ಮಾಡ್ಕೊಳ್ತೀನಿ. ನಮ್ಮ ಮನೆಯವ್ರಿಗೂ ತಿಂತಾ ಇದ್ರಲ್ವಾ, ಅವ್ರಿಗೆ ಈ ತರ ದೊಡ್ಡದಾಗಿ ಮಾಡ್ಕೊಟ್ರೆ ಇಷ್ಟ ಆಗುತ್ತೆ. ಹಾಗಾಗಿ ಒಂದು ಮೀಡಿಯಂ ಸೈಜ್ಗಿಂತ ಸ್ವಲ್ಪ ದೊಡ್ಡ ಸೈಜ್ ಅಲ್ಲೇನೆ ಚಪಾತಿನ ಮಾಡ್ಕೊಂಡಿದ್ದೀನಿ. ಇನ್ನ ಚಪಾತಿನೂ ಕೂಡ ರೆಡಿ ಆಯ್ತು ಅಂಡ್ ರೈಸ್ ಕೂಡ ರೆಡಿ ಆಗಿದೆ. ಚಿಕನ್, ಮೊಟ್ಟೆ ಎಲ್ಲ ರೆಡಿ ಆಯ್ತು. ಅಂಡ್ ಇದ್ರ ಜೊತೆಗೆ ಸ್ವಲ್ಪ ಕಾಂಬಿನೇಷನ್ಗೆ ಮಾಮೂಲಿಯಾಗಿ ಸೌತೆಕಾಯಿ, ನಿಂಬೆಹಣ್ಣು, ಈರುಳ್ಳಿನೂ ಎಲ್ಲ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಆದ್ಮೇಲೆ ನಾನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಯಾಕಂದ್ರೆ ನಂಗೆ ಕಿಚನ್ ಅಲ್ಲೇನೆ ಕ್ಲೀನ್ ಆಗ್ಬಿಡ್ಬೇಕು, ಇಲ್ಲ ಅಂತಂದ್ರೆ ತುಂಬಾ ಗಲೀಜ್ ಮೆಸ್ಸಿ ಅನಿಸ್ತಿರತ್ತೆ. ಹಾಗಾಗಿ ಅಡಿಗೆ ಮುಗ್ದಿದ ತಕ್ಷಣನೇ ಕಿಚನ್ ಎಲ್ಲಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೇನೆ. ಆಗ್ಲೇ ಹೇಳ್ದಾಗೆ ನಾನು ದೋಸೆ ಹಿಟ್ಟನ್ನು ಕೂಡ ನೆನ್ಸಿದ್ದೆ, ಅದನ್ನು ಕೂಡ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಇನ್ನ ಈ ಕಡೆ ಎಲ್ಲ ಕಿಚನ್ ಎಲ್ಲಾನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡೋದಿದೆ. ಇನ್ನು ಬೆಳಿಗ್ಗೆ
ಪಾತ್ರೆ ತೊಳ್ದಿರೋದಿತ್ತಲ್ವಾ ಅದನ್ನ ಫಸ್ಟ್ ಸೆಟ್ ಮಾಡ್ಕೊಂಡ್ಬಿಟ್ಟು ಇನ್ನ ರಾತ್ರಿ ಅಡಿಗೆ ಮಾಡಿರೋ ಪಾತ್ರೆ ಎಲ್ಲ ಇರುತ್ತಲ್ಲ ಅದನ್ನ ತೊಳ್ದು ಇಟ್ಬಿಡ್ತೀನಿ. ಇನ್ನ ಬೆಳಿಗ್ಗೆ ಎದ್ದು ಅದನ್ನ ಸೆಟ್ ಮಾಡ್ಕೊಳ್ತೀನಿ. ಈ ತರ ನಾನು ಆಲ್ಟರ್ನೇಟ್ ಆಗಿ ಮಾಡ್ಕೊಂಡು ಕೆಲ್ಸನ ಡಿವೈಡ್ ಮಾಡ್ಕೊಳ್ತೀನಿ, ಬೇಗ ಆಗುತ್ತೆ ಅಂತ ಹೇಳಿ. ಇಲ್ಲ ಅಂತಂದ್ರೆ ಅದು ಒರೆಸ್ಬೇಕು ಆಗ ಮಾಡ್ಬೇಕು, ಹಾಗಾಗಿ ಈ ತರ ಮಾಡ್ಕೊಳ್ತೀನಿ. ಇನ್ನ ನಾನು ಬೆಳಿಗ್ಗೆ ಐಸ್ ಕ್ರೀಮ್ ನ ಮಾಡಿದ್ದೆ, ಅವಕಾಡೋ ಬಳಸ್ಕೊಂಡು. ಈ ರೆಸಿಪಿ ಬೇಕು ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಫುಲ್ ವಿಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ, ನಾನು ಫಸ್ಟ್ ಒಂದು ಕ್ಲಿಪ್ಪಿಂಗ್ ನ ಆಡ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ನಿಮ್ಗೆ ಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಫುಲ್ ರೆಸಿಪಿನ ತೋರಿಸ್ತೀನಿ. ಅದನ್ನ ನಾನು ಬೆಳಿಗ್ಗೆನೆ ರೆಡಿ ಮಾಡಿ ಫ್ರೀಸರ್ ಅಲ್ಲಿ ಇಟ್ಟಿದ್ದೆ. ಈಗ ಸಾಯಂಕಾಲ ಆಗಿತ್ತಲ್ವಾ, ಈಗ ಓಪನ್ ಮಾಡಿದೀನಿ ನಿಮ್ಗೆ ತೋರ್ಸೋಣ ಅಂತೇಳಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ಈ ಐಸ್ ಕ್ರೀಮ್ ರೆಸಿಪಿ ನೀವು ಖಂಡಿತ ಟ್ರೈ ಮಾಡ್ಬೇಕು. ಅದ್ರಲ್ಲೂ ಈ ಅವಕಾಡೋ ಫ್ರೂಟ್ ಇಂದ ಮಾಡೋದ್ರಂತೂ ತುಂಬಾ ಹೆಲ್ದಿ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಯ್ತು, ನಮ್ಮ ಮನೆಯವ್ರಿಗೂ ಎಲ್ರಿಗೂ ಇಷ್ಟ ಆಯ್ತು, ಚೆನ್ನಾಗಿ ತಿಂದ್ರು. ನಿಮ್ಗೂ ಈ ರೆಸಿಪಿ ಬೇಕು ಅಂತ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ನಾನು ಇದಕ್ಕೇನೆ ಗಾರ್ಲಿಶ್ ಚೆನ್ನಾಗಿ ಕಾಣಿಸ್ಲಿ ಅಂತ ಪಿಸ್ತಾ ಮತ್ತೆ ಬಾದಾಮಿ, ಗೋಡಂಬಿ ಹಾಗೇನೆ ಪಂಪ್ಕಿನ್ ಸೀಡ್ಸ್ ಎಲ್ಲ ನಾನು ಆಡ್ ಮಾಡ್ಕೊಂಡಿದೀನಿ. ನಿಮ್ಗೆ ಬೇಡ ಅಂತಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೊಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಅಂಡ್ ಅಷ್ಟೇ ಟೇಸ್ಟಿ ಆಗೂ ಇತ್ತು. ಸ್ವಲ್ಪ ಗಾರ್ಲಿಶಿಂಗ್ಗೆ ಡ್ರೈ ಬ್ಲಾಕ್ ಬೆರಿ ಬರುತ್ತಲ್ಲ ಅದನ್ನು ಕೂಡ ನಾನು ಆಡ್ ಮಾಡ್ಕೊಂಡಿದೀನಿ. ಸಕ್ಕತ್ತಾಗಿರುತ್ತೆ ಟೇಸ್ಟು. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಇದು ಹೇಗ್ ಮಾಡ್ರಿ ಅಂತ ನಾನು ರೆಸಿಪಿನ ಶೇರ್ ಮಾಡಿಲ್ಲ. ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೆಸರು ಮಾತ್ರ ಎಕ್ಸಲೆಂಟು. ಜೊತೆಗೆ ಮ್ಯಾಂಗೋನು ಕೂಡ ಬಳಸ್ಕೊಂಡು ಮಾಡಿರೋದು ತುಂಬಾ ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಜೊತೆಗೆ ಸಿಗ್ತಾ ಇದ್ವಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಈ ಮ್ಯಾಂಗೋನು ಬಳಸ್ಕೊಂಡು ಮಾಡಿರೋದ್ರಿಂದ ಒಂದು ಎಕ್ಸ್ಟ್ರಾ ಫ್ಲೇವರ್ ಅಂತಾನೆ ಅನ್ಸುತ್ತೆ. ನಿಮ್ಗೆ ಬೇಕು ಅಂದ್ರೆ ನಂಗೆ ಆಗ್ಲೇ ಹೇಳ್ದಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನ ಊಟಕ್ಕೆ ಇವತ್ತು ಮಾಮೂಲಿಯಾಗಿ ಚಿಕನ್, ಚಪಾತಿ, ಹಾಗೇನೆ ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ, ಮಾಮೂಲಿಯಾಗಿ ಐಸ್ ಕ್ರೀಮ್, ಅದಕ್ಕೆ ಸ್ವಲ್ಪ ಶೈಡೈಸ್ ಆಗಿರ್ಲಿ ಅಂತ ಹೇಳಿ ಇನ್ನ ಮೊಟ್ಟೆ, ಮಾಮೂಲಿಯಾಗಿ ರೈಸ್ ನ ಮಾಡ್ಕೊಂಡಿದ್ದೆ. ನೀವು ನೋಡ್ತಾ ಇರ್ಬೋದು ಇವಾಗ ಈ ಪ್ಲೇಟ್ ಎಷ್ಟು ಕಲರ್ಫುಲ್ ಆಗಿದೆ. ಕಾರ್ಬ್, ಫೈಬರ್, ಪ್ರೋಟೀನ್ ಎಲ್ಲಾನು ಇದೆ ಇದರಲ್ಲಿ. ಇದೇ ತರನೇ ಯಾವಾಗ್ಲೂ ನನ್ಗೆ ಪ್ಲೇಟ್ ನ ಕಲರ್ಫುಲ್ ಆಗಿ ಮಾಡ್ಕೊಂಡು ಊಟ ಮಾಡ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗೂ ಅಷ್ಟೇನೆ ಈ ತರ ವೆರೈಟಿಯಾಗಿ ಮಾಡ್ಕೊಟ್ಬಿಟ್ರೆ ಅವ್ರು ತುಂಬಾ ಚೆನ್ನಾಗಿ ಊಟ ಮಾಡ್ಕೊಳ್ತಾರೆ. ಇನ್ನ ಅದಾದ್ಮೇಲೆ ನಾನು ಆಗ್ಲೇ ಹೇಳ್ದನಲ್ಲ ವಿಡಿಯೋ ಮೊದ್ಲೇನೆ ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ, ಆಮೇಲೆ ಬಂದು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಎಲ್ಲಿಗೂ ಇಲ್ಲ, ಮನೇಲೆ ಇದ್ವಲ್ಲ ಬೇಜಾರಾಗಿತ್ತು ಅಂತ ಹೇಳಿ ನಾವ್ ಇಲ್ಲೇ ಪಾರ್ಕ್ ಬಂದಿದ್ವಿ. ನಮ್ಮ ಮನೆಯವ್ರು ನೋಡಿ ನಮ್ಮ ಇಲ್ಲಿ ಏನೇನು ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೇನ ಸ್ವಲ್ಪ ಒಂದೆರಡು ರೀಲ್ಸ್ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇಲ್ಲಿ ನೋಡಬೇಕು. ನಂದು ಇವತ್ತು ಔಟ್ಫಿಟ್ ಈ ಥರ ಇದೆ. ಇನ್ನು ಪಾರ್ಕಿಗೆಲ್ಲ ಹೋಗಿ ಬಂದ್ಮೇಲೆ ಹಾಗೇನೆ ಸ್ವಲ್ಪ ಮನೆಗೆ ಐಟಮ್ಸ್ ತಗೋಬೇಕಿತ್ತು ಅಂತ ಹೇಳಿ ಅಲ್ಲೇನೆ ಸ್ವಲ್ಪ ಐಟಮ್ಸ್ ಎಲ್ಲ ನೋಡೋಣ ಅಂದ್ರೆ ಸೇಲಿಗೆ ಇಟ್ಟಿದ್ರು. ಹೊಸದಾಗಿ ಈಗ ಸೇಲ್ಗೆ ಇಡ್ತಾರೆ ಗೊತ್ತಾ, ನಾರ್ಮಲ್ ಆಗಿ ಆ ತರ ಇಟ್ಟಿದ್ರು ಸರಿ ಅಂತ ಹೇಳಿ ನಾನು ಹೋಗಿ ನೋಡ್ಕೊಂಡ್ ಬಂದೆ. ನನ್ಗೇನ್ ಅಷ್ಟು ಇಷ್ಟ ಆಗ್ಲಿಲ್ಲ, ಹಾಗಾಗಿ ಮುಂಚೆನೆ ಇತ್ತು ನಮ್ಮ ಮನೇಲಿ, ಹಾಗೆ ಸುಮ್ನೆ ಒಂದು ವಿಸಿಟ್ ಮಾಡಿದೆ, ನೋಡೋಣ ಏನಾದ್ರೂ ವೆರೈಟಿ ಆಗಿ ಬಂದಿದ್ರೆ ಪರ್ಚೇಸ್ ಮಾಡೋಣ ಅಂತ ಹೇಳಿ. ನಮ್ಮ ಮನೇಲಿ ಇರೋ ಐಟಮ್ಸ್ ಆಲ್ಮೋಸ್ಟ್ ಇತ್ತಲ್ಲಿ, ಅಂದ್ರೆ ನನಗ್ ಬೇಕಾಗಿರೋ ಐಟಮ್ಸು. ಹಾಗಾಗಿ ನಾನು ಏನು ಪರ್ಚೇಸ್ ಮಾಡ್ಲಿಲ್ಲ, ಅದೇ ಒಂದೊಂದೇ ನೋಡ್ಕೊಂಡು ಹೋಗ್ತಾ ಇದೆ ಏನಾದ್ರೂ ವೆರೈಟೀಸ್ ಸಿಗ್ಬೋದಾ ಅಂತ ಹೇಳಿ. ನನ್ಗೆ ಇದೊಂದು ಬೌಲ್ ಇಷ್ಟ ಆಯ್ತು, ಅಂದ್ರೆ ಸ್ವಲ್ಪ ದೊಡ್ಡದಿತ್ತು ಅದು, ನಂಗೆ ಅದ್ರಲ್ಲೇನೆ ಚಿಕ್ಕದ್ ಬೇಕಾಗಿತ್ತು, ಹಾಗಾಗಿ ಅದು ಬೇಡ ಅಂತ ಹೇಳಿ ತಗೊಳ್ಳಿಲ್ಲ. ಇನ್ನ ನನ್ನ ಮಗ ಎಗ್ ರೈಸ್ ಮಾಡೋದು ಸ್ಪೂನ್ ಬರುತ್ತಲ್ಲ, ದೊಡ್ಡದು ಸೌಟು ಅಂತ ಹೇಳ್ತೀವಿ ನಾವು, ಅದನ್ನ ಹಿಡ್ಕೊಂಡು ವಿಡಿಯೋಗೆ ಹಿಂಗ್ ಮಾಡ್ತಾ ಇದ್ದ. ನನ್ಗೂ ಗೊತ್ತಿಲ್ಲ ಅದು, ಹಾಗೆ ಒಂದ್ ವಿಡಿಯೋ ಕ್ಯಾಪ್ಚರ್ ಮಾಡಿದ ನಮ್ಮ ಹುಡುಗ. ಅದಾದ್ಮೇಲೆ ಅಲ್ಲೇನೆ ಸ್ವಲ್ಪ ತರಕಾರಿ ಅದು ಇದೆಲ್ಲ ಮಾರ್ತಾ ಇದ್ರು. ಇನ್ನೇನು ನಾನು ತಗೊಳ್ಳಕ್ ಹೋಗ್ಲಿಲ್ಲ, ಅದನ್ನೆಲ್ಲ ಇದೆ ಅಂತ ಹೇಳಿ. ಇನ್ನ ಇದು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ಮುಖಕ್ಕೆ ಮಾಮೂಲಿಯಾಗಿ ಸ್ಕ್ರೀಮ್ ನ ಹಚ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಏನಿಲ್ಲ, ಸುಮ್ನೆ ಹಾಗೇನೆ ರೆಡಿ ಆಗ್ತಾ ಇರೋ ಅಂತದ್ದು, ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡೆ ಅಷ್ಟೇನೆ. ಹಾಯ್ ಫ್ರೆಂಡ್ಸ್, ನಿನ್ನೆದೇ ಇದು ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ. ನಿನ್ನೆಗೆ ಲಾಸ್ಟ್ ನಮ್ಮ ಮನೇಲಿ ಚಿಕನ್ ಮಾಡಿರೋದು, ಯಾಕಂದರೆ ಇನ್ಮೇಲೆ ವರಮಹಾಲಕ್ಷ್ಮಿ ಬರ್ತಾ ಇದೆಯಲ್ಲ, ಅದಕ್ಕೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗಾಗಿ ನೆನ್ನೆ ಚಿಕನ್ ಎಲ್ಲ ಮಾಡಿಬಿಟ್ಟು ತಿನ್ಕೊಂಡ್ಬಿಟ್ವಿ. ಜೊತೆಗೆ ಮೊಟ್ಟೆನೂ ಕೂಡ ಮಾಡಿದ್ದೆ, ಅದು ನಿಮ್ಮ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ಹಬ್ಬ ಮುಗಿದು ಒಂದು ವೀಕ್ 15 ಡೇಸ್ವರೆಗೂ ನಾವು
ನಾನ್ ವೆಜ್ ಏನು ತಿನ್ನೋದಿಲ್ಲ, ಹಾಗಾಗಿ ಇವತ್ತು ಲಾಸ್ಟು. ಇನ್ನು ಇವತ್ತಿಂದ ಕ್ಲೀನಿಂಗ್ ಎಲ್ಲ ಮಾಡ್ಕೊಬೇಕು. ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಹೊಸ ಎಲ್ಲ ರೆಡಿಯಾಗಿದೆ. ಇನ್ನು ಇವಾಗ ಸ್ವಲ್ಪ ಫಸ್ಟು ನಾನು ರೂಮ್ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಯಾವಾಗಲೂ ಅಷ್ಟೇ ರೂಮ್ ಕೆಲಸ ಮುಗಿದ್ಬಿಟ್ರೆ ಆಮೇಲೆ ಹಾಲು, ಆಮೇಲೆ ಕಿಚನ್ ಆ ಥರ ಇಟ್ಕೊಳ್ತೀನಿ. ಹಾಗಾಗಿ ಇವಾಗ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ಮುಖಕ್ಕೆ ಸ್ವಲ್ಪ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಈಗ ಇದೆ ರೂಮೆಲ್ಲ. ಇವಾಗ ಮತ್ತು ಬೀರು ಏನಪ್ಪ ಅಂತಂದರೆ ಬೆಡ್ ಮೇಲೆ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಬೀರಲ್ಲಿರೋ ಬಟ್ಟೆ ಎಲ್ಲನೂ ನಾವು ತೆಗೆದು ಮಂಚದ ಮೇಲೆ ಹಾಕ್ತೀವಿ. ಯಾಕಂದರೆ ಅದು ವರ್ಷಕ್ಕೆ ಒಂದೇ ಸಲ ಅಲ್ವಾ ನೀಟಾಗಿ ಡೀಪ್ ಕ್ಲೀನ್ ಮಾಡೋದು ಬಟ್ಟೆಗಳೆಲ್ಲ ತೆಗೆದುಬಿಟ್ಟು. ಹಾಗಾಗಿ ಸ್ವಲ್ಪ ಹೊತ್ತು ಆರಲಿ, ಫ್ಯಾನ್ ಗಾಳಿಗೆ ಮತ್ತು ಬಿಸಿಲಿಗೆ ಆರಲಿ ಅಂತ ಹೇಳ್ಬಿಟ್ಟು ತೆಗ್ದು ಹಾಕ್ಬಿಡ್ತೀನಿ. ತೋರಿಸ್ತೀನಿ ನಿಮಗೆ ಎಷ್ಟು ಬಟ್ಟೆ ಇದೆ ಅಂದರೆ. ಅದನ್ನು ಮಡಿಸ್ಲಿಕ್ಕೆ ಎಷ್ಟು ಬಟ್ಟೆ ಇದೆ ಅಂತಂದರೆ ಅದನ್ನು ಮಡಿಸ್ಲಿಕ್ಕೆ ಒಂದು 2 days ಟೈಮ್ ಹಿಡಿಯುತ್ತೇನೋ. ಇವಾಗ ಇದ್ರ ಮೇಲೇ ಇನ್ನೊಂದು ಬೆಡ್ಶೀಟ್ನ ಹಾಕ್ಬಿಟ್ಟು ನಾವು ಬಟ್ಟೆ ಎಲ್ಲನೂ ತೆಗ್ದಾಕ್ತೀವಿ. ಅದಾದಮೇಲೆ ಬೀರು ಎಲ್ಲನೂ ಮೂವ್ ಮಾಡಿ ಬೀರು ಕೆಳಗಡೆ ಎಲ್ಲ ಗುಡಿಸಿ ಎಲ್ಲನೂ ಬಿಟ್ಟು ಡೀಪ್ ಕ್ಲೀನಿಂಗ್ ಮಾಡಿಬಿಟ್ಟು ಇನ್ನು ಹಬ್ಬ ಇನ್ನೊಂದು 3 days 4 days ಇದೇನೋ ಸ್ವಲ್ಪ ಮೇಲೆ ಡಸ್ಟಿಂಗ್ ಥರ ಮಾಡ್ಕೊಳ್ತೀವಿ ಅಷ್ಟೇ. ಹಾಗಾಗಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಇದು ಬಂದು ಫುಲ್ಲು ಇದೆಲ್ಲ ನನ್ನ ಸ್ಯಾರೀಸು, ಇದು ನಮ್ಮ ಹಸ್ಬೆಂಡು ಬಟ್ಟೆಗಳು, ಮತ್ತು ಇಲ್ಲೆಲ್ಲ ಎಕ್ಸ್ಟ್ರಾ ಥಿಂಗ್ಸು. ಇದನ್ನೆಲ್ಲ ಹೊರಗಡೆ ತೆಗಿಬೇಕು. ಆ್ಯಂಡ್ ಇದರಲ್ಲೂ ನೋಡಿ ಬಟ್ಟೆ ಹೇಗಾಗ್ಬಿಟ್ಟಿದೆ ಅಂತ ಹೇಳಿ. ಬಿಡು ನಾವು ವರಮಹಾಲಕ್ಷ್ಮಿ ಕ್ಲೀನ್ ಮಾಡ್ತೀವಿ ಅಂತ ಅಂದ್ಕೊಂಡು ಕ್ಲೀನೇ ಮಾಡಲಿಲ್ಲ, ಹಂಗೆ ಬಿಟ್ಕೊಂಡಿದ್ದೀವಿ. ಆ್ಯಂಡ್ ಹಾಗೆ ಬಂತು ಅಂದರೆ ಈ ಕಡೆ ಕಾಸ್ಮೆಟಿಕ್ಸ್ ಎಲ್ಲ ಇದೆ, ಇದನ್ನು ಕೂಡ ಎಲ್ಲನೂ ತೆಗ್ದು ಕ್ಲೀನ್ ಮಾಡ್ಕೊಬೇಕು. ಮತ್ತು ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಥಿಂಗ್ಸ್ ಎಲ್ಲ ಇದೆ, ಇದನ್ನೆಲ್ಲನೂ ತೆಗೆದು ಬಿಡಬೇಕು. ಆ್ಯಂಡ್ ಮಾಮೂಲಿ ಇಲ್ಲೂ ನೋಡಿ ಎಷ್ಟಿದೆ, ಬಟ್ಟೆಗಳೇ ಜಾಸ್ತಿ ಅನ್ಕೋಬೋದು. ಇದನ್ನೆಲ್ಲನೂ ಇವಾಗ ಇದನ್ನೆಲ್ಲನೂ ತೋರಿಸಿದ್ನಲ್ವ ನಾನು, ಇದನ್ನೆಲ್ಲನೂ ಬೆಡ್ ಮೇಲೆ ಹಾಕ್ಬಿಟ್ಟು ಇನ್ನು ನಾವು ಅದನ್ನು ಕ್ಲೀನ್ ಮಾಡಿ ಮುಗಿಸೋವರೆಗೂ ಇಲ್ಲಿ ಯಾರೂ ಮಲ್ಕೊಳ್ಳೋದಿಲ್ಲ, ಏನೂ ಇಲ್ಲ, ಹೊರಗಡೆ ಹಾಲಲ್ಲೇ ಮಲ್ಕೊಳ್ತೀವಿ. ಫಸ್ಟ್ ಈಗ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೂ. ಇನ್ನು ಮಾಮೂಲಿಯಾಗಿ ಆಗ್ಲೇ ಹೇಳದ್ನಲ್ವ ನಾನು, ಬೆಡ್ಶೀಟ್ ಎಲ್ಲನೂ ತೆಗೆದುಬಿಟ್ಟು ಅದಾದ್ಮೇಲೆ ಅದ್ರ ಮೇಲೇನೆ ಒಂದು ಹೊಸ ಬೆಡ್ಶೀಟ್ನ ಹಾಕ್ಬಿಟ್ಟು ಬಟ್ಟೆಗಳನ್ನೆಲ್ಲ ತೆಗ್ದಾಕಂಥದ್ದು. ಯಾಕಂದ್ರೆ ನಾವೆಲ್ಲ ಮಲ್ಗಿರ್ತೀವಲ್ವಾ, ಅದು ಮೈಲ್ಗೆ ಆಗುತ್ತೆ ಅಂತ ಹೇಳ್ತಾರಲ್ಲ. ಹಾಗಾಗಿ ಫಸ್ಟ್ ಪಿಲೋ ಎಲ್ಲನೂ ಎತ್ತಿ ಇಟ್ಬಿಟ್ಟು ಸುಮ್ಮನೆ ಇದು ರ್ಯಾಂಡಮ್ ಆಗಿ ಈ ತರ ಬೆಡ್ ಕವರ್ನ ಹಾಕೊಳ್ತಾ ಇದ್ದೀನಿ. ನಾನು ನೀಟಾಗಿ ಇದನ್ನ ಫಿಕ್ಸ್ ಮಾಡಿಲ್ಲ, ಯಾಕಂದ್ರೆ ನಾನು ಬಟ್ಟೆ ಎಲ್ಲ ಮಡ್ಚಾದ್ಮೇಲೆ ಇದನ್ನ ಮತ್ತೆ ರಿಮೂವ್ ಮಾಡ್ತೀನಿ, ಚೇಂಜ್ ಮಾಡ್ತೀನಿ. ಮಾಡಿದ್ದಾಯ್ತು. ಇವಾಗ ಬೀರಲ್ಲಿರೋ ಬಟ್ಟೆ ಎಲ್ಲನೂ ಇಲ್ಲಿ ತೆಗ್ದಾಕ್ಬಿಡ್ತೀನಿ. ಮಾಮೂಲಿಯಾಗಿ ಬೀರಲ್ಲೆಲ್ಲನೂ ಬಟ್ಟೆಗಳನ್ನ ತೆಗೆದ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಬಟ್ಟೆಲೆಲ್ಲ ಒರೆಸ್ಕೊಂಡು ಅದು ಡಸ್ಟ್ ಎಲ್ಲಾನು ತೆಗಿಬೇಕು. ಹಾಗೇನೆ ಬೀರ್ನೆಲ್ಲಾನು ಸೇರಿಸಿ ಗುಡಿಸ್ಕೊಬೇಕಲ್ವಾ. ಹಾಗಾಗಿ ನೋಡಿ ಚೆನ್ನಾಗೈತಲ್ಲ, ಅಲ್ಲ ಚೆನ್ನಾಗಿ ಅನ್ಸ್ಲಿಲ್ಲ ತಾನೇ? ನೋಡು ಚೆನ್ನಾಗಿ ಸೂಪರ್ ಆಗೈತೆ ತಾನೇ? ಹೆಂಗೆ ಎದ್ದು ಕಾಣುತ್ತಲ್ಲ. ಅಲ್ಲ ಅಲ್ಲಿ ಇಷ್ಟ ಆಗಿಲ್ಲ ತಾನೇ? ನೀನು ನಿಜ ಹೇಳು. ಇಷ್ಟ ಚೆನ್ನಾಗಿತ್ತು. ಅದು ಇನ್ನೂ ರೆಡ್ ಕಲರ್ ಇನ್ನೂ ಚೆನ್ನಾಗಿತ್ತು. ಅದು ರೆಡ್ ಕಲರ್ ಎದ್ದು ಕಾಣಿಸ್ತದೆ, ಚೆನ್ನಾಗಿತ್ತು ಒಟ್ಟಿನಲ್ಲಿ. ತಗೋ ಇದನ್ನ ಅಲ್ಲಿ ಟಿಪಾಯ್ ಮೇಲೆ ಇಡು, ಹಾಸಿಗೆ ಮೇಲೆ ಎಲ್ಲ ಇಡಬಾರ್ದು. ಅಂಡ್ ಈ ಬ್ಲಾಗ್ ಅಲ್ಲಿ ನಾನು ವರಮಹಾಲಕ್ಷ್ಮಿಗೆ ಯಾವ ಸೀರೆ ತಂದಿದ್ದೀನಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಮಾಮೂಲಿಯಾಗಿ ಬಾರ್ಡರ್ ಸ್ಯಾರಿ ಎಲ್ಲ ತಗೊಳ್ಳಿಲ್ಲ, ಯಾಕಂದ್ರೆ ತುಂಬಾ ತಂದಿದ್ದೀನಿ. ಅಂದ್ರೆ ಮೊದಲನೇ ವರ್ಷದಲ್ಲೂ ಅದೇನೆ, 2ನೇ ವರ್ಷದಲ್ಲೂ ಅದೇನೆ, 3ನೇ ವರ್ಷದಲ್ಲೂ ಅದೇನೆ. ಹಾಗಾಗಿ ಈಗ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಹೇಳ್ಬಿಟ್ಟು ನಾನು ಬಾರ್ಡರ್ ಸ್ಯಾರಿ ತಗೊಳ್ಳಿಲ್ಲ. ಈಗೆಲ್ಲ ಸೆಮಿ ಗ್ರೇಪ್ ಸಿಲ್ಕ್ಸ್ ಎಲ್ಲಾನು ಟ್ರೆಂಡಿಂಗ್ ಅಲ್ಲಿ ಇತ್ತಲ್ವಾ, ಹಾಗಾಗಿ ನಾನು ಅದನ್ನ ತಗೊಂಡ್ ಬಂದೆ. ಅಂಡ್ ಸಿಂಪಲ್ ಆಗಿರೋದು ತಗೊಂಡೆ. ಇದು ಕಲರ್ ಕಾಂಬಿನೇಷನ್ ಹೇಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಾರ್ಡರ್ ಬಂದು ಬೀಟ್ರೂಟ್ ಕಲರ್ ಅಲ್ಲಿ ಇದೆ, ಸ್ಯಾರಿ ಬಂದು ಪಿಸ್ತಾ ಕಲರ್ ಇದೆ. ವಿಡಿಯೋದಲ್ಲಿ ನಿಮ್ಗೆ ಯಾವ ಕಲರ್ ಕಾಣಿಸುತ್ತೋ ನನಗೆ ಗೊತ್ತಿಲ್ಲ, ಬಟ್ ಅಂತೂ ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ವರಮಹಾಲಕ್ಷ್ಮಿಗೆ ಉಡಿಸ್ತೀನಲ್ವಾ, ಗೊತ್ತಾಗುತ್ತೆ ನಿಮಗೂನು. ಅದು ಬ್ಲೌಸ್ ಕೂಡ ಸ್ವಲ್ಪ ಚೆನ್ನಾಗಿ ಫ್ಯಾನ್ಸಿಯಾಗಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಅಂಡ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಂಗೆ ತುಂಬಾ ಇಷ್ಟ ಆಯ್ತು ಆ ಸ್ಯಾರಿ. ಒಂದು 3-4 ಅಂಗಡಿಗಳನ್ನ ನೋಡಿದ್ವಿ, ನನ್ಗೆ ಈ ಸ್ಯಾರಿ ಇಷ್ಟ ಆಯ್ತಲ್ಲ ಅಂತ ಹೇಳಿ ಇದನ್ನ ತಗೊಂಡ್ಬಿಟ್ಟೆ. ಇನ್ನೂ ತುಂಬಾ ವೆರೈಟೀಸ್ ಇತ್ತು. ನನ್ಗೇನು ಬಾರ್ಡರ್ ಸ್ಯಾರಿಗೆಲ್ಲ ಹೋಗೋದೇ ಬೇಡ ಅಂತ ಅನ್ಕೊಂಡಿದ್ದೆ. ತುಂಬಾ ಬಾರ್ಡರ್ ಸ್ಯಾರಿ ಆಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಒಂದ್ಸಲ ದೇವ್ರಿಗೆ ಉಡ್ಸ್ಬಿಟ್ಟು ಆಮೇಲೆ ನಾವು ಒಂದ್ಸಲ ಉಟ್ಕೊಂಡು ಮೂಲೆಗೆ ಇಟ್ಬಿಡ್ತೀವಿ.
ಹಾಗಾಗಿ ನಾನು ಅದರ ಸಾಫ್ಟ್ ಸಿಲ್ಕ್ ಸ್ಯಾರಿನ ಚೂಸ್ ಮಾಡ್ಕೊಂಡೆ. ಹೇಗಿದೆ ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನ ಈಗ ಕ್ಲೀನಿಂಗ್ ಕಡೆ ಬಂತು ಅಂತಂದ್ರೆ ಬೀರಲ್ಲಿರೋ ಸ್ಯಾರೀಸ್ ಮತ್ತೆ ಬೇರೆ ಡ್ರೆಸ್ಸಸ್, ನಮ್ಮ ಹಸ್ಬೆಂಡ್ ಡ್ರೆಸ್ಸಸ್ ಎಲ್ಲಾನು ತೆಗ್ದು ನಾನು ಈ ತರ ಮಂಚದ ಮೇಲೆ ಹಾಕ್ಬಿಟ್ಟಿದ್ದೀನಿ. ಅಂಡ್ ಇನ್ನೊಂದು ಕಬೋರ್ಡ್ ಅಲ್ಲೂ ಹಾಗೇನೆ ಎಕ್ಸ್ಟ್ರಾ ನನ್ನ ಡ್ರೆಸ್ಗಳೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಎಲ್ಲಾನು ಎತ್ತಿ ಅದನ್ನೆಲ್ಲಾನು ಬಿಚ್ಚಿ ಈ ತರ ಬೆಡ್ ಮೇಲೆ ಹಾಕೊಳ್ತೀನಿ. ಅದೆಲ್ಲ ಸ್ವಲ್ಪ ಸ್ಮೆಲ್ ಅಥವಾ ಏನಾದ್ರೂ ಇದ್ರೆ ಹೋಗುತ್ತೆ. ಹಾಗೇನೆ ಅದು ಫೋಲ್ಡಿಂಗು ಕೂಡ ನಾವು ಮಡ್ಚಿಟ್ಟಾಗ ಒಂದ್ ಕಡೆ ಇರುತ್ತೆ ಅಂಡ್ ಇನ್ನೊಂದ್ಸಲ ಕ್ಲೀನ್ ಮಾಡಿದಾಗ ಅದು ಆಪೋಸಿಟ್ ನಾನು ಫೋಲ್ಡ್ ಮಾಡಿ ಇರ್ತೀನಿ. ಹಾಗಾಗಿ ನಾನು ನಮ್ಮ ತರುಣ ಎಲ್ಲ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಅವನು ವಿಡಿಯೋ ಒಂದು ಕ್ಲಿಪ್ಪಿಂಗ್ ಮಾಡ್ಕೊಡ್ತಾ ಇದ್ದ, ಟೈಮ್ ಆಗ್ಬಿಡುತ್ತೆ ಅಂತ ಹೇಳಿ. ಸೀರೆ ಹೊಲ್ಕೊಂಡಿದ್ದೀರಾ? ನಮ್ಮನ ಸೀರೆಲಿ ನಮ್ಮಮ್ಮ ಅದೇ ನಮ್ಮ ಸೀರೆ ಇದು ಮದುವೆ ಮುಂಚಿನ ಡ್ರೆಸ್ ನೋಡಿದೆ ನನ್ನ ಫೋಟೋ ಅಲ್ಲಿ ಐತಲ್ಲ. ಆಗುತ್ತೆ ಈಗ ಮದುವೆ ಆಗಿನ ಮುಂಚೆ ಡ್ರೆಸ್ಗಳು ಆಗ್ತವೆ, ಸ್ವಲ್ಪ ಟೈಟ್. ಎಷ್ಟೊಂದು ಕೊಟ್ಬಿಟ್ಟೆ ತರುಣ, ಒಂದು 3-4 ಮೂಟೆ ಅಷ್ಟು ಬಟ್ಟೆ ಕೊಟ್ಬಿಟ್ಟೆ. ವಾಶ್ ಮಾಡ್ಬಿಟ್ಟು ನೋಡು. ಹೋಗಲ್ಲ ಬಿಡಿ, ಡ್ರೈ ಕ್ಲೀನಿಂಗ್ ಕೊಡ್ಬೇಕು ನೀವು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಈ ಡ್ರೆಸ್ ಹೇಗ್ ಆಗ್ಬಿಟ್ಟಿದೆ ಅಂತ ಹೇಳಿ. ನಾನು ಇಟ್ಟಿದ್ದ ಜಾಗದಲ್ಲೇ ಇಟ್ಬಿಟ್ಟಿದ್ದೆ, ತೆಗ್ದಿಲ್ಲ. ಮತ್ತೆ ಫಂಗಸ್ ತರ ಆಗ್ಬಿಟ್ಟಿದೆ ನೋಡಿ ಇಲ್ಲೂ ಕೂಡ. ಡ್ರೈ ಕ್ಲೀನ್ ಕೊಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಇದು ಡ್ರೆಸ್ಸು. ನೋಡಿ ಇಲ್ಲೂ ಕೂಡ ಹಂಗೆ ಆಗ್ಬಿಟ್ಟಿದೆ ನೋಡಿ. ಫ್ರೆಂಡ್ಸ್ ನನ್ನ ಸಜೆಷನ್ ಏನಪ್ಪಾ ಅಂತ ಅಂದ್ರೆ ಅಟ್ಲೀಸ್ಟ್ ನೀವು ಒಂದು 3 months 4 monthsಗೆ ಇಟ್ಟಿರೋ ಬಟ್ಟೆ ಎಲ್ಲಾನು ಚೇಂಜ್ ಮಾಡಿ ಇಡಿ, ಆಲ್ಟರ್ನೇಟ್ ಆಗಿ ಇಡಿ. ಇದು ನಾನು 1 ವರ್ಷ ಆಗಿತ್ತು ಹಂಗೆ ಇಟ್ಟಿದ್ದೀನಿ, ಹಾಗಾಗಿ ಹಿಂಗ ಆಗ್ಬಿಟ್ಟಿದೆ ನೋಡಿ. ಚೆನ್ನಾಗಿರೋದು ಬಟ್ಟೆ ಇಲ್ಲಿ ನೋಡಿ, ಬ್ಯಾಕು ಕೂಡ ಹೆಂಗಾಗಿದೆ. ಡ್ರೈ ಕ್ಲೀನ್ ಕೊಡ್ಬೇಕು ತರೋಣ ಇದ. ಸ್ಮೆಲ್ಲು ಕೂಡ ಬಂದ್ಬಿಟ್ಟೈತೆ ನೋಡು ಇಟ್ಟಿದ್ದ ಜಾಗದಲ್ಲೇ ಇಟ್ಟಿ. ಇದು ಬಂದು ನಮ್ಮ ಅಕ್ಕನ ಮದ್ವೆ ಡ್ರೆಸ್. ಇದು ಬಂದು ಅಂಗಡಿಲಿ ತಂದಿರೋ. ಒಂದ್ ಮಾಮೂಲಿಯಾಗಿ ತರುಣ ಕೇಳ್ತಾ ಇದ್ದ, ಅದನ್ನೇ ಹೇಳ್ತಾ ಇದ್ದೆ, ಇದು ಈ ಡ್ರೆಸ್ ಇದೆ ಈ ಡ್ರೆಸ್ ಅಂತ ಹೇಳಿ. ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಈಗ ಅಕ್ಕ ತಂಗಿರೆಲ್ಲ ಜೊತೆಗೆಲ್ಲ ಸೇರ್ಕೊಂಡ್ರೆ ಹೇಗೆ ಇದ್ರ ಬಗ್ಗೆ ಆಗಿರ್ಬೋದು ಇನ್ನೊಂದ್ರ ಬಗ್ಗೆ ಆಗಿರ್ಬೋದು ಎಲ್ಲ ಮಾತಾಡ್ತಿರ್ತೀವಿ. ಅದೇ ತರನೇ ಈ ಡ್ರೆಸ್ ಅಲ್ಲಿ ತಗೊಂಡೆ, ಆ ಡ್ರೆಸ್ ಇಲ್ಲಿ ತಗೊಂಡೆ ಅಂತ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತೀವಲ್ಲ, ಸೇಮ್ ಅದೇ ತರನೇ. ಇನ್ನು ಅದನ್ನೆಲ್ಲಾನು ಬಟ್ಟೆ ಎಲ್ಲಾನು ಎತ್ತಿ ಬೆಡ್ ಮೇಲೆ ಹಾಕಿದ್ದಾಯ್ತು. ಯಾಕಂದ್ರೆ ಅದು ನಾನು ತುಂಬಾ ದಿನಗಳ ಹಾಗೆ ಇಟ್ಬಿಟ್ಟಿದ್ದೆ. ಬೇರೆ ಬಟ್ಟೆ ಅಂದ್ರೆ ಮುಂದೆ ಇರೋ ಬಟ್ಟೆನೆಲ್ಲ ನಾನು ತೆಗ್ದು ಯೂಸ್ ಮಾಡ್ತಾ ಇದ್ದೆ, ಹಿಂದೆ ಇರೋ ಬಟ್ಟೆನ ಹಾಗೆ ಬಿಟ್ಬಿಡ್ತಾ ಇದ್ದೆ. ಹಾಗಾಗಿ ಆ ಬಟ್ಟೆ ಆ ತರ ಆಗಿದೆ. ನಾನ್ ನೆಕ್ಸ್ಟ್ ಟೈಮ್ ಇಂದ ಒಂದು 4-5 monthsಗೆ ಆಲ್ಟರ್ನೇಟ್ ಆಗಿ ಬಟ್ಟೆ ಮಾಡಿ ಇಟ್ಕೋಬೇಕು. ಫ್ರೆಂಡ್ಸ್ ಇದೆಲ್ಲ ನಾನು ಖಾಲಿ ಮಾಡಿದ್ದೀನಿ. ಅಂದ್ರೆ ಕಾಸ್ಮೆಟಿಕ್ಸ್ ಬ್ಯಾಗ್ಸ್ ಎಲ್ಲ ಹಾಗೆ ಇದೆ, ಅದನ್ನ ನಾನು ಇದನ್ನೆಲ್ಲ ಫೋಲ್ಡ್ ಮಾಡಿ ಆದ್ಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ. ಮತ್ತೆ ಇದೊಂದು ರ್ಯಾಕ್ ಕೂಡ ಹಾಗೆ ಬಿಟ್ಟಿದ್ದೀನಿ. ಅಂಡ್ ನೋಡಿ ಎಲ್ಲಾನು ಕ್ಲೀನ್ ಮಾಡಿದೆ. ಅಲ್ಲೊಂದು ಕೆಳಗಡೆ ಬಿಟ್ಟಿದ್ದೀನಿ, ಅದು ಲಾಸ್ಟ್ ಕ್ಲೀನ್ ಮಾಡೋಣ ಅಂತ ಹೇಳಿ. ಅಂಡ್ ಇದನ್ನು ಕೂಡ ಖಾಲಿ ಆಗಿದೆ. ಅಂಡ್ ಇಲ್ಲೂ ಕೂಡ ಖಾಲಿ ಆಗಿದೆ. ಇವಾಗ ಇದ್ರ ಮೇಲೆ ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಮೇಲೆ ಎಲ್ಲ ಕ್ಲೀನ್ ಮಾಡಿ ಇದನ್ನೆಲ್ಲಾನು ತೆಗ್ದು ಕ್ಲೀನ್ ಮಾಡ್ಕೊಳ್ತೀವಿ. ಮನೆ ನೋಡೋಣ. ನಾನು ಬೀರು ಬಟ್ಟೆ ತೆಗಿಯೋದಕ್ಕಿಂತ ಮುಂಚೆನೆ ಮೇಲ್ ಕ್ಲೀನ್ ಮಾಡ್ಬಿಡ್ಬೇಕಿತ್ತು. ಮರ್ತ್ಕೊಂಡು ಫಸ್ಟ್ ರಿಮೂವ್ ಮಾಡಾದ್ಮೇಲೆ ಬೀರು ಇಂದ ಬಟ್ಟೆಗಳನ್ನೆಲ್ಲ ಆಮೇಲೆ ನೆನ್ಕೊಂಡ್ವಿ ಮೇಲೆಲ್ಲಾನು ಕ್ಲೀನ್ ಮಾಡ್ಬೇಕಲ್ಲ ಅಂತ ಹೇಳಿ. ಇನ್ನ ಸರಿ ಬಿಡು ಆಯ್ತು, ಒಂದ್ ಬೆಡ್ಶೀಟ್ ನ ಹಾಕ್ಬಿಟ್ಟು ಮೇಲೆ ಡೆಸ್ಟ್ ಬೀಳ್ದೇ ಇರೋ ರೀತಿ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಬಿಟ್ಟು ಆ ತರ ಪ್ಲಾನ್ ಮಾಡ್ಕೊಂಡು ಒಂದ್ ಬೆಡ್ಶೀಟ್ ಹಾಕ್ಬಿಟ್ಟು ಮೇಲೆ ನಮ್ ತರುಣನ ಹಚ್ಚಿ ಕ್ಲೀನ್ ಮಾಡಿದ್ದಾಯ್ತು. ಅವ್ನ್ ಕ್ಲೀನ್ ಮಾಡಿ ತಲೆನೋಯ್ತಾ ಇದೆ ಅಂದ್ಬಿಟ್ಟು ವಿಕ್ಸ್ ಹಚ್ಕೊಳ್ತಾ ಇದ್ದ, ನೋಡ್ತಾ ಇರ್ಬೋದು ನೀವು. ಇನ್ನ ಮೇಲ್ಗಡೆ ಎಲ್ಲ ನಾನು ಕ್ಲೀನ್ ಮಾಡಾಯ್ತು. ಹಾಗೇನೆ ಬೀರು ಕಬೋರ್ಡ್ಸ್ ಎಲ್ಲ ನಾನು ಮುಂದೆ ಮೂವ್ ಮಾಡ್ಬಿಟ್ಟು ಎಲ್ಲಾನು ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ಗೋಡೆ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಮತ್ತೆ ಅದು ಹೇಗಿತ್ತು ಹಾಗೇನೆ ರಿಪ್ಲೇಸ್ಮೆಂಟ್ ಮಾಡಿ ಸ್ವಲ್ಪ ಅದ್ಲು ಬದ್ಲುನ ಮಾಡ್ಕೊಂಡೆ ಕಬೋರ್ಡ್ ನ. ನಾನು ಮುಂಚೆ ಈ ಕಡೆ ಒಂದು ರೈಟ್ ಸೈಡ್ ಅಲ್ಲಿ ದೊಡ್ಡ ಕಬೋರ್ಡ್ ಇತ್ತು,
ಈಗ ನಾನು ಚಿಕ್ಕ ಕಬೋರ್ಡ್ನ ಇಟ್ಬಿಟ್ಟು ಇನ್ನೊಂದು ಕಬೋರ್ಡ್ನ ಈ ಕಡೆ ಇಟ್ಕೊಂಡಿದ್ದೀನಿ. ಇನ್ನು ಅದಾದ್ಮೇಲೆ ಎಲ್ಲಾನು ನೀಟಾಗಿ ತೇವ ಮಾಡ್ಕೊಂಡು ಬಟ್ಟೆ ಒರೆಸ್ಕೊಂಡು, ಅದಕ್ಕೂ ಮುಂಚೆ ಒಂದು ಡ್ರೈ ಬಟ್ಟೆಯಲ್ಲಿ ಎಲ್ಲಾನು ಡಸ್ಟ್ ನ ತಕೊಂಡ್ಬಿಟ್ಟು ಬ್ರಷ್ ಅಲ್ಲಿ ಅದಾದ್ಮೇಲೆ ಈ ತರ ತರ ಒರೆಸ್ಕೊಳ್ತಾ ಇರೋದು. ಹಾಗಾಗಿ ಒರೆಸ್ಕೊಂಡೆ ಇಷ್ಟು ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಬಿಡೋಣ ಅಂತ ಹೇಳ್ಬಿಟ್ಟು ಹಾಗೇನೆ ಬಿಟ್ಟು, ಇದಾದ್ಮೇಲೆ ನಾನು ಅಡಿಗೆನೆಲ್ಲ ಮುಗಿಸ್ಕೊಂಡು ಬಂದು ಇವಾಗ ಇನ್ನೊಂದ್ ಸ್ವಲ್ಪ ಕ್ಲೀನ್ ಕಸ ಗುಡಿಸ್ಕೊಂಡು ಇದ್ ಮಾಡ್ತಾ ಇದ್ದೀನಿ. ಮಾಮೂಲಿಯಾಗಿ ಇವತ್ತು ಅಡಿಗೆಗೆ ಮೆಂತೆ ಸೊಪ್ಪು ಉಳ್ದಿತ್ತು ಅಂತೇಳಿ ದಾಲ್ ಹಾಕ್ಬಿಟ್ಟು ಮೆಂತೆ ಸೊಪ್ಪಿನ ಸಾರು, ಹಾಗೇನೆ ಜೊತೆಗೆ ಸಂಡಿಗೆ, ಉಪ್ಪಿನಕಾಯಿ ಒಂದು ಪಲ್ಯನ ಮಾಡ್ಕೊಂಡಿದ್ದೆ, ಆಲೂಗೆಡ್ಡೆ ಇತ್ತು ಅಂತ ಹೇಳಿ. ಅದೇ ನಾನು ವಿಡಿಯೋ ಶೂಟ್ ಮಾಡ್ಕೊಳಕ್ ಹೋಗ್ಲಿಲ್ಲ, ಯಾಕಂದ್ರೆ ಅದು ರೆಗ್ಯುಲರ್ ಆಗಿ ಎಲ್ರ ಮನೇಲಿ ಮಾಡೇ ಮಾಡ್ತಾರೆ. ಹಾಗಾಗಿ ಯಾವ್ದಾದ್ರು ಡಿಫ್ರೆಂಟ್ ಆಗಿದ್ರೆ ರೆಸಿಪಿನ ನಾನು ಶೂಟ್ ಮಾಡ್ಕೊಳ್ತೀನಿ. ನಾರ್ಮಲ್ ರೆಸಿಪಿನ ಏನ್ ಜಾಸ್ತಿ ಶೂಟ್ ಮಾಡ್ಕೊಳಕ್ ಹೋಗೋದಿಲ್ಲ, ಹಾಗಾಗಿ ಶೂಟ್ ಮಾಡ್ಕೊಂಡಿಲ್ಲ. ಇನ್ನ ಒಣಗ್ಲಿಕ್ಕೆ ಅಂತೇಳಿ ಕಬೋರ್ಡ್ ಎಲ್ಲ ನಾನು ಓಪನ್ ಮಾಡಿ ಬಿಟ್ಟಿದ್ನಲ್ಲ, ಅದು ಚೆನ್ನಾಗಿ ಡ್ರೈ ಆಗಿದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಡ್ರೈ ಆಗ್ಬೇಕು. ಫ್ಯಾನ್ ಹಾಕ್ಬಿಟ್ಬಿಟ್ರೆ ಒಂದು ಹಾಫ್ ಅನ್ ಅವರ್ ಅಲ್ಲೆಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ. ಅದು ಚೆನ್ನಾಗಿ ಡ್ರೈ ಆಗಿಲ್ಲ ಅಂತಂದ್ರೆ ನಾವು ಬಟ್ಟೆ ಇಟ್ಟ ಮೇಲೆ ಮುಗ್ಗಾಗ್ಬಿಡುತ್ತೆ ಬಟ್ಟೆ ಎಲ್ಲ, ಅಂದ್ರೆ ಬೂಸ್ಟ್ ಕಟ್ಕೊಳ್ಳೋ ರೀತಿ ಆ ರೀತಿ ಆಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಒಣಗಿಸ್ಕೋಬೇಕು. ಈಗ ಚೆನ್ನಾಗಿ ಒಣಗಿದೆ, ಅದಕ್ಕೆ ಒಂದ್ಸಲ ಚೆಕ್ ಮಾಡ್ಕೊಂಡೆ ಎಲ್ಲ ನಾನು ಬೀರು ಎಲ್ಲ ನಾನು ಒಣಗಿದೆಯಾ ಅಂತ ಹೇಳಿ. ಒಣಗಿದೆ ಇವಾಗ ಸರಿ ಅಂತೇಳಿ ನಾನು ಕ್ಯಾಲೆಂಡರ್ಸ್ದು ಪೇಪರ್ಸ್ ಬರುತ್ತೆ ಗೊತ್ತಾ, ಅದು ಸ್ವಲ್ಪ ತಿಕ್ಕಾಗಿರುತ್ತೆ, ಇದು ಆಯಿಲ್ ಪೇಪರ್ ಎಲ್ಲ ಬರುತ್ತಲ್ಲ ಆ ತರ ಬರುತ್ತೆ. ಹಾಗಾಗಿ ನಾನು ಕ್ಯಾಲೆಂಡರ್ ಪೇಪರ್ನ ಫಸ್ಟ್ ಕಟ್ ಮಾಡಿ ಕೆಳಗಡೆ ಹಾಕೊಂಡು ಅದಾದ್ಮೇಲೆ ನ್ಯೂಸ್ ಪೇಪರ್ನ ಬಳಸ್ಕೊಂಡಿದ್ದೀನಿ. ಇದಕ್ಕೆಲ್ಲ ಸಪ್ರೇಟ್ ಆಗಿ ರೋಲ್ ಎಲ್ಲ ತರ್ತಾರಲ್ವ, ಅದೆಲ್ಲ ನನ್ ಖರ್ಚು ಮಾಡೋದಿಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಮಾಮೂಲಿಯಾಗಿ ನ್ಯೂಸ್ ಪೇಪರ್ ಅಂದ್ರೆ ಫ್ರೀಯಾಗೆ ಸಿಗುತ್ತೆ, ಒಂದು 10-20 ರೂಪಾಯಿಗೆನೆ ಸಿಕ್ಬಿಡುತ್ತೆ. ಜಾಸ್ತಿ ನ್ಯೂಸ್ ಪೇಪರ್ ಬೇಕು ಅಂತ ಅಂದ್ರೆ, ಇಲ್ಲ ಅಂತಂದ್ರೆ ಯಾರಾದ್ರೂ ನೀವು ಮನೆಗೆ ಓದ್ಲಿಕ್ಕೆಲ್ಲ ಹಾಕ್ಸ್ಕೊಳ್ತಿರ್ತೀರಲ್ವಾ, ಅವ್ರು ಕೂಡ ಅದನ್ನೇನೆ ಯೂಸ್ ಮಾಡ್ಕೊಬಹುದು. ಸುಮ್ನೆ ಯಾಕೆ ಅದಕ್ಕೆಲ್ಲ ವೇಸ್ಟ್ ಮಾಡೋದು ಅಂತೇಳಿ ನಂಗೊಂದು ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೆಲ್ಲ ವೇಸ್ಟ್ ಮಾಡೋದು ದುಡ್ಡನ್ನ. ಹಾಗಾಗಿ ನನ್ನ ಮನೇಲಿರೋ ಐಟಮ್ಸ್ ಅನ್ನೇ ಬಳಸ್ಕೊಂಡು ಈ ತರ ಕಬೋರ್ಡ್ ರ್ಯಾಕ್ ಗಳಿಗೆ ನ್ಯೂಸ್ ಪೇಪರ್ನೆಲ್ಲಾನು ಚೆನ್ನಾಗಿ ಸ್ವಲ್ಪ ತಿಕ್ಕಾಗಿ ಹಾಕ್ತೀನಿ. ಒಂದ್ ಪೇಪರ್ ಹಾಕ್ಬಾರ್ದು, ಒಂದು ರ್ಯಾಕಿಗೆ ಒಂದು 4-5 ಪೇಪರ್ ಸೇರಿಸಿ ಹಾಕಿದ್ರೆ ತಿಕ್ಕಾಗಿ ಕುತ್ಕೊಳ್ಳುತ್ತೆ ಅಂಡ್ ಫಿಟ್ ಆಗಿ ಕುತ್ಕೊಳ್ಳುತ್ತೆ. ಮೂವ್ ಆಗೋದು ಅಥವಾ ಕಟ್ ಆಗೋದು ಆ ರೀತಿ ಏನು ಆಗೋದಿಲ್ಲ. ನಾನು ಒಂದೊಂದು ರ್ಯಾಕಿಗೂ ಒಂದೊಂದು ಸೈಡಿಗೂ ಒಂದು 5 ಪೇಪರ್ ಬರೋ ತರ ಹಾಕೊಂಡಿದ್ದೀನಿ. ಇನ್ನ ಅದನ್ನು ಎಲ್ಲಾ ಕಬೋರ್ಡ್ಗೂ ಸೇಮ್ ಹಾಕಿದ್ದೀನಿ. ನಾನು ಆಮೇಲೆ ತೋರಿಸ್ತೀನಿ. ಅಷ್ಟೊತ್ತಿಗೆ ನನ್ನ ಮಗ ಏನೋ ಡೌಟ್ ಇತ್ತು ಅಂತ ಹೇಳ್ಬಿಟ್ಟು ಹೋಮ್ ವರ್ಕ್ ಕೊಟ್ಟಿದ್ರಲ್ವಾ ಸ್ಕೂಲಲ್ಲಿ, ಅವನೇ ಮಾಡ್ಕೊಳ್ತಾನೆ. ಬಂದು ಕೇಳ್ತಾ ಇದ್ದ, ನಾನು ಸರಿ ಇರು ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಅವ್ನಿಗೆ ಯಾವ್ದೋ ಹಿಂದಿಯಲ್ಲಿ ಮಾತ್ರೆಗಳು ಕೊಟ್ಟಿದ್ರು, ಅದವ್ನಿಗೆ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಬಂದ, ಗೊತ್ತಾಗೋದಿದ್ದರೆ ಅವನೆಲ್ಲಾನು ಬರ್ಕೊಂಡ್ಬಿಡ್ತಾನೆ, ಬಂದ್ ಕೇಳೋದಿಲ್ಲ. ಲಾಸ್ಟ್ ಅಲ್ಲಿ ತೋರಿಸ್ತಾನಮ್ಮ ಇದು ಕರೆಕ್ಟ್ ಆಗಿದೆಯಾ ನೋಡು ಅಂತ ಹೇಳಿ. ಈಗ ಗೊತ್ತಾಗಿಲ್ಲ ಅನ್ಸುತ್ತೆ, ಹಾಗಾಗಿ ಬಂದು ತೋರಿಸ್ತಾ ಇದ್ದೆ. ಅದನ್ನೇ ನಾನು ಕೂಡ ಇವಾಗ ಚೆಕ್ ಮಾಡ್ತಾ ಇದ್ದೆ. ಮಾತ್ರೆಗಳು ಮತ್ತೆ ಮೇಡಮ್ ಹೇಳ್ಕೊಟ್ಟವಳು ನೋಡಿ, ಲವ್ ನೋಡು. ಇದಾದ್ಮೇಲೆ ಏನ್ ಬರ್ತದೆ, ಆಮೇಲೆ ಇದಾದ್ಮೇಲೆ ಏನ್ ಬಂದೈತೆ, ಇದು ಹಂಗ ನೋಡ್ಕೊಂಡ್ ಇನ್ನ ನನ್ನ ಮಗನ್ಗೂ ಹೇಳ್ಕೊಟ್ಬಿಟ್ಟು ಕಳಿಸ್ದೆ. ಅವ್ನು ಖುಷಿಯಾಗಿ ಓದಾ ಬರೀತೀನಿ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು. ಇನ್ನ ಮಾಮೂಲಿಯಾಗಿ ನಾನು ಕಬೋರ್ಡ್ಸ್ಗೆಲ್ಲ ನ್ಯೂಸ್ ಪೇಪರ್ನ ಹಾಕಿದ್ದೀನಿ ಅಂತ ಹೇಳಿದ್ನಲ್ವಾ, ಈಗ ನಿಮ್ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನ್ಯೂಸ್ ಪೇಪರ್ ಅನ್ನೇ ಬಳಸ್ಕೊಂಡು ನಿಜವಾಗ್ಲೂ ನಾವು ಒಂದು 3-4 ಮಂತ್ಸಿಗೆ ಒಂದ್ಸಲ ಅದನ್ನ ರಿಮೂವ್ ಮಾಡ್ಬಿಟ್ಟು ಬೇರೆ ನ್ಯೂಸ್ ಪೇಪರ್ನ ಹಾಕೊಬಹುದು. ಬಜೆಟ್ ಫ್ರೆಂಡ್ಲಿನೂ ಇರುತ್ತೆ ಅಂಡ್ ಇದಕ್ಕೆಲ್ಲ ವೇಸ್ಟ್ ಆಗಿ ಖರ್ಚು ಮಾಡೋದು ಅಗತ್ಯನೂ ಇಲ್ಲ ಅಂತ ಅನ್ಸುತ್ತೆ. ನನ್ನ ಅಭಿಪ್ರಾಯ ಅದು. ನಿಮ್ಗೂ ಹೀಗೆ ಅನ್ಸರ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನ ಇದೆಲ್ಲ ಆಗಿದ್ದಾದ್ಮೇಲೆ ನಾನು ಊಟ ಎಲ್ಲ ಮುಗಿಸ್ಕೊಂಡ್ ಬಂದು ಇವಾಗ ಸ್ವಲ್ಪ ಬಟ್ಟೆ ಎಲ್ಲಾನು ಹರಡಿದ್ನಲ್ಲ ಮಂಚದ ಮೇಲೆ, ಅದನ್ನೆಲ್ಲಾನು ಫೋಲ್ಡ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ನಾನು ಇಲ್ಲಿ ಬೆಡ್ಶೀಟ್ ಎಲ್ಲಾನು ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ದೊಡ್ಡದು ಖಾಲಿ ಆಗ್ಬಿಟ್ರೆ ಚಿಕ್ಕದೆಲ್ಲ ಆಮೇಲೆ ಲಾಸ್ಟ್ ಅಲ್ಲಿ ಮಾಡ್ಕೊಬಹುದು ಅಂತ ಹೇಳಿ ಇಷ್ಟು ಕೆಲಸ ಮಾಡೋದಿಕ್ಕೆ ತುಂಬಾ ಸಾಕಾಗ್ಬಿಟ್ಟಿತ್ತು. ಇನ್ನು ಅಷ್ಟೊತ್ತಿಗೆ ನನ್ನ ಮಗ ಬಂದು ಚಿಪ್ಸ್ ತಿಂತಾ ಇದ್ದ ಅಂತ ಹೇಳಿ ನನ್ಗೂ ಕೊಟ್ಟ, ತಿನ್ನಮ್ಮ ಅಂತ ಹೇಳ್ಬಿಟ್ಟು. ತುಂಬಾ ಕೆಲಸ ಹಿಡಿತು. ನಾವು ಅರೌಂಡ್ ಒಂದು ಮಧ್ಯಾಹ್ನ 1:30ಗೆನೋ ಕೆಲಸ ಸ್ಟಾರ್ಟ್ ಮಾಡಿದ್ದು, ನೈಟ್ 12 o'clock ಆಗಿತ್ತು.
ನಾವೆಲ್ಲ ಕೆಲ್ಸನೂ ಮುಗಿಸೋಷ್ಟಿದ್ದಿಗೆ. ಹಾಗಾಗಿ ಸಖತ್ತು ಟಯರ್ಡ್ ಆಗ್ಬಿಟ್ಟಿತ್ತು. ಇನ್ನು ನನ್ನ ಮಗನ ಕೂಡ ಸ್ನಾಕ್ಸ್ ತಂದು ಕೊಟ್ಟಿದ್ನಲ್ಲ, ಅದನ್ನು ತಿಂತಾ ಇದ್ದೆ. ಇನ್ನು ಅದಾದ್ಮೇಲೆ ಬಟ್ಟೆ ಎಲ್ಲನೂ ಫೋಲ್ಡ್ ಮಾಡ್ತಾ ಇದ್ದೆ. ಫಸ್ಟ್ ನಮ್ಮ ತರುಣನ್ ಬಟ್ಟೆ ಎಲ್ಲನೂ ಫೋಲ್ಡ್ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಫೋಲ್ಡ್ ಮಾಡ್ತಾ ಇದ್ದೆ. ಫಸ್ಟ್ ಹುಡುಗರ ಬಟ್ಟೆ ಆದ್ರೆ ಬೇಗನೆ ಮಡ್ಚ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಮಾಮೂಲಿಯಾಗೇನೆ ಫೋಲ್ಡ್ ಮಾಡ್ತಾ ಇದ್ದೆ. ಯಾಕಂದ್ರೆ ಎಷ್ಟಾಗುತ್ತೋ ಇವತ್ತು ಅಷ್ಟು ಮಾಡ್ಕೊಂಡ್ಬಿಡೋಣ, ಇನ್ ಮಿಕ್ಕಿದ್ದು ನಾಳೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಈ ಬಟ್ಟೆ ಫೋಲ್ಡಿಂಗ್ ಕೆಲ್ಸನೇ ನನಗೆ ಒಂದು 2 days ಮೇಲೇನೆ ಆಯ್ತು. ನಮ್ಮ ಅಕ್ಕನೂ ಕೂಡ ಬಂದಿದ್ರು, ಅವರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಹಾಗಾಗಿ 2 days ಮೇಲೇನೆ ಆಯ್ತು. ಇಲ್ಲ ಅಂತಂದ್ರೆ ಇನ್ನು ಜಾಸ್ತಿ ಆಗುತ್ತಿತ್ತು ಅಂತ ಅನ್ಸುತ್ತೆ. ಇನ್ನ ಈ ವಿಡಿಯೋ ನಿಮ್ಗೆ ಐ ಹೋಪ್ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಯಾರ್ಯಾರು ವರಮಹಾಲಕ್ಷ್ಮಿ ಕ್ಲೀನಿಂಗ್ ಎಲ್ಲಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ, ಹಾಗೇನೆ ನಿಮ್ಮ ಮನೆಗಳಲ್ಲಿ ನೀವು ಯಾವ ತರ ಕ್ಲೀನಿಂಗ್ ಎಲ್ಲಾನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.